ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಿತಾವಧಿ ಜೈಲು ಶಿಕ್ಷೆ ಪ್ರಕಟ ಆಗಿದ್ದು, ಜೀವಾವಧಿ ಜೈಲು ಶಿಕ್ಷೆ ಪ್ರಶ್ನಿಸಿ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಮೇಲ್ಮನವಿ ಸಲ್ಲಿಸಿದ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಜೈಲು ಶಿಕ್ಷೆ ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದು, ಶಿಕ್ಷೆಯನ್ನ ರದ್ದುಪಡಿಸುವಂತೆ ಕೋರಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅರ್ಜಿ ಹಾಕಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ಮಹಿಳೆಯನ್ನ ಅಸ್ತ್ರವಾಗಿಸಿ ಎಫ್ಐಆರ್ ದಾಖಲು ಮಾಡಿದ್ದು 2023ರಲ್ಲಿ ಫಾರ್ಮ್ ಹೌಸ್ನ ಗೃಹ ಪ್ರವೇಶದಲ್ಲಿ ಮಹಿಳೆ ಪಾಲ್ಗೊಂಡಿದ್ದಾರೆ. ಅತ್ಯಾಚಾರ ಆಗಿದ್ರೆ ಮಹಿಳೆ ಗೃಹ ಪ್ರವೇಶಕ್ಕೆ ಹೇಗೆ ಬರ್ತಾ ಇದ್ರು? 3 ವರ್ಷದ ಬಳಿಕ ಮಹಿಳೆಯಿಂದ ಪೊಲೀಸರು ದೂರು ಪಡೆದಿದ್ದಾರೆ. ಸ್ಟೋರ್ ರೂಮ್ ಅಲ್ಲಿ ಬಟ್ಟೆ ಕೂದಲಿದ್ದ ಬ್ಯಾಗ್ ಅನ್ನ ಮಹಿಳೆ ಗುರುತಿಸಿಲ್ಲ. ಲಾಕ್ ಆಗಿದ್ದ ರೂಮ್ ಅಲ್ಲಿ ಬಿರಿಯಾನು ಬಿದ್ದ ಬಟ್ಟೆ ಸಿಗೋದಕ್ಕೆ ಸಾಧ್ಯವೇ ಅಂತ ಪ್ರಶ್ನೆ ಇಟ್ಟಿದ್ದಾರೆ. ಮಹಿಳೆಯ ಸಿಆರ್ಪಿಸಿ 164 ಹೇಳಿಕೆಯನ್ನ ಕೋರ್ಟಿಗೆ ಹಾಜರುಪಡಿಸಿಲ್ಲ. ವಿಡಿಯೋ ಇತ್ತು ಅಂತ ಆರೋಪಿಸಲಾದ ಮೊಬೈಲ್ ಅನ್ನೇ ವಶಕ್ಕೆ ಪಡೆದಿಲ್ಲ. ತನಿಖೆಯಲ್ಲಿ ಸಾಕಷ್ಟು ಲೋಪಗಳಿವೆ ಅಂತ ಉಲ್ಲೇಖಿಸಿ ಶಿಕ್ಷೆಯನ್ನ ವಜಾ ಮಾಡಬೇಕು ಅಂತ ಪ್ರಜ್ವಲ್ ಹೈಕೋರ್ಟ್ಗೆ ಮನವಿ ಮಾಡಿರೋದು. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಜೈಲು ಶಿಕ್ಷೆ ಆಗಿದ್ದು, ಇದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಅರ್ಜಿ ಹಾಕಿದ್ದಾರೆ. ಈ ಪ್ರಕರಣದಲ್ಲಾದ ಹಲವು ಲೋಪಗಳು ಇದು ಅಂತ ಅದನ್ನ ಪಾಯಿಂಟ್ ಮಾಡಿ ಉಲ್ಲೇಖಿಸಿ ಶಿಕ್ಷೆಯನ್ನ ವಜಾ ಮಾಡಬೇಕು ಅಂತ ಪ್ರಜ್ವಲ್ ಮನವಿ ಮಾಡಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ಆಗಿರೋ ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿತ್ತು, ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೊರೆ ಹೋಗಿರೋದು. ಈ ಹೈಕೋರ್ಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದಂತ ಮನವಿಯಲ್ಲಿ ಏನೇನ್ ಮೆನ್ಷನ್ ಮಾಡಿದ್ದಾರೆ, ಏನೇನ್ ಉಲ್ಲೇಖ ಮಾಡಿದ್ದಾರೆ ಕೇಸ್ನಲ್ಲಾದ ತಪ್ಪುಗಳ ಬಗ್ಗೆ? ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಮಾಜಿ ಸಂಸದರಾಗಿದ್ದಂತ ಪ್ರಜ್ವಲ್ ರೇವಣ್ಣಗೆ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಆದೇಶವನ್ನು ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಮಾಜಿ ಸಂಸದ ಆಗಿದ್ದಂತ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ಪರಪ್ಪನಗಾರ ಜೈಲಿನಲ್ಲಿ ಇರುವಂತದ್ದು. ಜೊತೆಗೆ ಇನ್ನು 3 ಪ್ರಕರಣಗಳಿದೆ. ಅಂದ್ರೆ ಈಗ ಆಗಸ್ಟ್ 2ನೇ ತಾರೀಕು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೀಡಿದಂತ ಜೀವಾವಧಿ ಶಿಕ್ಷೆಯನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಒಂದು ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದರಲ್ಲಿ ಅಂದ್ರೆ ಅವರು ಈ ಪ್ರಕರಣದಲ್ಲಿ ತಾನು ಎಲ್ಲೊಂದ್ ಕಡೆ ದೋಷಿ ಅಂತೇಳಿ ಕೋರ್ಟ್ ತೀರ್ಮಾನ ಮಾಡಿರುವ ಹಿಂದೆ ಸಾಕಷ್ಟು ಕಾರಣಗಳಿದೆ, ಅದು ಎಲ್ಲೊಂದ್ ಕಡೆ ತನ್ನ ವಿರುದ್ಧ ಬಳಕೆ ಆಗಿದೆ ಅನ್ನುವಂತ ವಿಚಾರವನ್ನ ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಇದೊಂದು ರಾಜಕೀಯ ದುರುದ್ದೇಶದಿಂದ ಒಬ್ಬ ಮಹಿಳೆಯನ್ನ ಕರ್ಕೊಂಡು ಬಂದು ಮಹಿಳೆಯನ್ನ ಅಸ್ತ್ರವಾಗಿ ಇಟ್ಕೊಂಡು ಎಫ್ಐಆರ್ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡಿ ನನ್ನ ವಿರುದ್ಧ ಈ ರೀತಿಯಾದಂತಹ ಸಂಚನ್ನ ರೂಪಿಸಲಾಗಿರುವಂತದ್ದು. 2023ರಲ್ಲಿ ಫಾರ್ಮ್ ಹೌಸ್ ನಲ್ಲಿ ಏನೋ ಒಂದು ಗೃಹ ಪ್ರವೇಶ ಇತ್ತು. ಗೃಹ ಪ್ರವೇಶಕ್ಕೂ ಕೂಡ ಬಂದಿದ್ರು. ಅಂದ್ರೆ 3 ವರ್ಷದ ಹಿಂದೆ ಅಂದ್ರೆ 2021-22ರಲ್ಲಿ ನಡೆದಿದೆ ಈ ಒಂದು ಅತ್ಯಾಚಾರವಾದ್ರೆ, ಅದಾದ ನಂತರ ನಡೆದಂತ ಗೃಹ ಪ್ರವೇಶಕ್ಕೆ ಬರ್ಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಮಾಡಿರುವಂತದ್ದು. ಜೊತೆಗೆ ಅವರ ಮನೆಯಲ್ಲಿ ಈ ಅತ್ಯಾಚಾರ ನಡೆದಂತ ಸಂದರ್ಭದಲ್ಲಿ ಬಳಕೆ ಮಾಡಿದಂತ ಒಂದಷ್ಟು ಬಟ್ಟೆಗಳು ಮತ್ತೆ ಬ್ಯಾಗ್ ಗಳನ್ನ ರಿಕವರಿ ಮಾಡಲಾಗಿತ್ತು. ಆ ಬಟ್ಟೆಗಳಲ್ಲಿ ವೀರ್ಯದ ಒಂದು ಸ್ಯಾಂಪಲ್ ಆಗ್ಲಿ ಕೂದಲುಗಳು ಸಿಕ್ಕಿತ್ತು ಅನ್ನುವಂಥದ್ದನ್ನ FSL ರಿಪೋರ್ಟ್ ಹೇಳಿದೆ. ಆದ್ರೆ ಆ ಒಂದು ಬ್ಯಾಗ್ ಇಲ್ಲೇ ಒಂದ್ ಕಡೆ ಸ್ಟೋರ್ ರೂಮ್ ನಲ್ಲಿ ಸಿಗದೆ ಬೇರೆ ಕಡೆ ಸಿಕ್ಕಿರುವಂತದ್ದು ಕೂಡ ಇಲ್ಲಿ ಬ್ಯಾಟ್ರಿ ಮತ್ತೆ ಪೇಂಟ್ ಗಳನ್ನ ಇಟ್ಟಿದ್ದಂತ ಒಂದು ರೂಮ್ ನಲ್ಲಿ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಅದೇ ಕಡೆ ಅಸಮಂಜಸ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಮತ್ತೆ ಮಹಿಳೆ ಕೋರ್ಟ್ ನಲ್ಲಿ ಕೊಟ್ಟಂದ್ರೆ ನ್ಯಾಯಾಧೀಶರ ಮುಂದೆ ಕೊಟ್ಟಂತ 164 ಹೇಳಿಕೆಯನ್ನ ಕೂಡ ಹಾಜರುಪಡಿಸಿಲ್ಲ. ಮತ್ತೆ ಒಂದು ವಿಡಿಯೋ ಇತ್ತು ಅಂತ ಹೇಳ್ತಾ ಇದ್ದಾರೆ. ಆ ವಿಡಿಯೋ ಇದ್ದಂತ ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡೆದಿಲ್ಲ ಅನ್ನುವಂಥದ್ದು. ಮತ್ತೆ FSL ವರದಿಯಲ್ಲೂ ಕೂಡ ಒಂದಷ್ಟು ವಿರೋಧಾಭಾಸಗಳಿದೆ. ಇಷ್ಟಾದ್ರೂ ಕೂಡ ತನ್ನ ವಿರುದ್ಧ ಈ ರೀತಿಯಾದಂತ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನ ನೀಡಿದೆ. ಹಾಗಾಗಿ ಸೆಷನ್ಸ್ ಕೋರ್ಟ್ ನೀಡಿರುವಂತ ಆದೇಶ ಸರಿ ಇಲ್ಲ, ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಇವತ್ತು ಹೈಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಅರ್ಜಿ ಸಲ್ಲಿಕೆ ಮಾಡಿರುವಂತದ್ದು ನಾಳೆ ವೆಕೇಶನ್ ಬೆಂಚ್ ಮುಂದೆ ಬರಬಹುದು ಈ ಒಂದು ಅರ್ಜಿ ವಿಚಾರಣೆ, ಅಥವಾ ಮುಂದಿನ ವಾರ ಅಂದ್ರೆ ವೆಕೇಶನ್ ಮುಗಿದು ಹೈಕೋರ್ಟ್ ಮತ್ತೆ ಕಾರ್ಯಾರಂಭ ಆದ ನಂತರ ಈ ಒಂದು ವಿಚಾರಣೆ ಬರುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಇಲ್ಲಿ ನಿರೀಕ್ಷಿತ ಆದಂತೆ ಸೆಷನ್ಸ್ ಕೋರ್ಟ್ ಯಾವುದೇ ಆದೇಶವನ್ನು ಮಾಡಿದ್ರು ಕೂಡ ಅದನ್ನ ಪ್ರಶ್ನೆ ಮಾಡಿ ಮೇಲಿನ ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶಗಳಿರುವಂತದ್ದು. ಆ ಅವಕಾಶವನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಮತ್ತೆ ಪರ ವಕೀಲರು. ಹಾಗಾಗಿ ಅವರು ಒಂದಷ್ಟು ಅಂಶಗಳನ್ನ ಮತ್ತೆ ಕಾರಣಗಳನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಆ ಕಾರಣಗಳನ್ನ ಹೈಕೋರ್ಟ್ ಪರಿಗಣಿಸುತ್ತಾ, ಆ ಪರಿಗಣಿಸಿ ಅವರ ಆದೇಶಕ್ಕೆ ಏನಾದ್ರೂ ಸ್ಟೇ ಕೊಡುತ್ತಾ ಅನ್ನುವಂಥದ್ದು ಕೂಡ ಈಗಿರುವಂತದ್ದು. ಹಾಗಾಗಿ ಆ ಪ್ರಯತ್ನವನ್ನ ಕಾನೂನಾತ್ಮಕ ಏನು ಪ್ರಯತ್ನ ಅವಕಾಶಗಳಿದೆ
ಏನಿದೆ ಆ ಅವಕಾಶವನ್ನು ಬಳಕೆ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮೋಸ್ಟ್ಲಿ ನಾಳೆ ಈ ಒಂದು ಅರ್ಜಿ ವಿಚಾರಣೆಗೆ ಬರುವುದು ಅಥವಾ ಮುಂದಿನ ವಾರ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿರುವಂತಹದ್ದು. ಶ್ವೇತಾ, ಓಕೆ, ಈ ಪ್ರಕರಣದಲ್ಲಿ ಕೆಲವೊಂದಷ್ಟು ಅಂಶಗಳನ್ನ ಪಾಯಿಂಟ್ ಮಾಡಿ ಈಗ ಅರ್ಜಿಯನ್ನ ಪ್ರಜ್ವಲ್ ರೇವಣ್ಣ ಸಲ್ಲಿಸಿರೋದು, ಈ ಪಾಯಿಂಟ್ಗಳ ಬಗ್ಗೆ ಈ ಹಿಂದೆ ಏನ್ ಕೋರ್ಟ್ ತೀರ್ಪನ್ನ ಕೊಟ್ಟಿತ್ತು ಈ ಪ್ರಕರಣದಲ್ಲಿ, ಇವೆಲ್ಲ ಉಲ್ಲೇಖ ಮಾಡಿರ್ಲಿಲ್ವಾ? ಹಾಗಾದ್ರೆ ಪ್ರಜ್ವಲ್ ಪರ ವಕೀಲರು ಅಲ್ಲಿನ ವಾದ ಮತ್ತು ಪ್ರತಿವಾದದಲ್ಲಿ ಈ ವಿಷಯಗಳು, ಈ ಪಾಯಿಂಟ್ಗಳು ರೇಸ್ ಆಗಿರ್ಲಿಲ್ವಾ? ಅಂದ್ರೆ ಈ ಎಲ್ಲಾ ಅಂಶಗಳು ಕೂಡ ಟ್ರಯಲ್ ಹಂತದಲ್ಲಿ ಸೆಷನ್ಸ್ ಕೋರ್ಟ್ ಮುಂದೆ ಚರ್ಚೆ ಆಗಿದೆ. ಅಂದ್ರೆ ಇದೊಂದು ರಾಜಕೀಯ ದುರುದ್ದೇಶದ ಪ್ರಕರಣ ಆಗಿದೆ. ಮತ್ತೆ FSL ರಿಪೋರ್ಟ್ ಆಗ್ಲಿ, ಮತ್ತೆ ಅಲ್ಲಿ ಕಲೆಕ್ಟ್ ಮಾಡಿದಂತ ಒಂದಷ್ಟು ಏನು ಬಟ್ಟೆ ಆಗ್ಲಿ, ಮತ್ತೆ ಬೇರೆ ಬೇರೆ ವಸ್ತುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಎವಿಡೆನ್ಸ್ ಗಳಿದೆ, ಅದರ ಒಂದು ಸ್ಯಾಂಟಿಟಿ ಮೇಲೆ ಕೂಡ ಚರ್ಚೆ ನಡೆದಿತ್ತು. ಆದ್ರೆ ಆ ಒಂದು ಚರ್ಚೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮಾಡಿದಂತ ವಾದಕ್ಕೆ ಸೆಷನ್ಸ್ ಕೋರ್ಟ್ ಯಾವುದೇ ಮನ್ನಣೆ ಕೊಡದೆ ಏನು ಸಾಕ್ಷಿಗಳಿದ್ವು, ಮತ್ತೆ ದೂರುದಾರರಿಗೆ ಕೊಟ್ಟಂತಹ ಹೇಳಿಕೆಗಳು, ಮತ್ತೆ ಆಕೆ ಬಂದು ನ್ಯಾಯಾಲಯದ ಮುಂದೆ ಕೊಟ್ಟಂತ ನುಡಿದಂತ ಸಾಕ್ಷಿ ಹೇಳಿಕೆ, ಇದೆಲ್ಲವನ್ನು ಗಮನಿಸಿ ಇಲ್ಲಿ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದಾರೆ ಅನ್ನುವಂತ ನಿರ್ಧಾರಕ್ಕೆ ಬಂದು ಸೆಷನ್ಸ್ ಕೋರ್ಟ್ ಒಂದು ತೀರ್ಪನ್ನ ನೀಡಿದೆ. ಆದ್ರೆ ಅದೇ ವಾದವನ್ನ ಇಟ್ಟುಕೊಂಡು ಮತ್ತೆ ಹೈಕೋರ್ಟ್ ಮುಂದೆ ಕೂಡ ನಮ್ಮ ವಾದವನ್ನ ಸೆಷನ್ಸ್ ಕೋರ್ಟ್ ಎಲ್ಲ ಒಂದ್ ಕಡೆ ಪರಿಗಣಿಸಿಲ್ಲ. ಹಾಗಾಗಿ ಈ ವಾದವನ್ನ ಪರಿಗಣನೆ ಮಾಡಿ ಹೈಕೋರ್ಟ್ ಸದ್ಯಕ್ಕೆ ಶಿಕ್ಷೆಗೆ ತಡೆಯನ್ನ ಕೊಡಬೇಕು, ರದ್ದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿದ್ದಾರೆ. ಈ ವಾದಕ್ಕೆ ಹೈಕೋರ್ಟ್ ನಲ್ಲಿ ಮನ್ನಣೆ ಸಿಗುತ್ತಾ ಕಾದ್ ನೋಡ್ಬೇಕಾಗಿದೆ. ಸುಧಾ, ಥ್ಯಾಂಕ್ ಯು ರಮೇಶ್. ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.